ಕೆಲವರಿಗೆ ಬಾಯಿಗೆ ಬಂದ ಹಾಗೆ ಮಾತಾಡೋ ಚಪಲ ಇರುತ್ತೆ. ಆ ಚಪಲ 70ರ ಅಜ್ಜಿಗೂ ಇತ್ತು. ಅದೇ ಆಕೆಯ ಮೇಲೆ ಪ್ರಿಯಾಂಕಾ ಮುರ್ಕೊಂಡು ಬೀಳೋದಕ್ಕೆ ಕಾರಣವಾಗಿತ್ತು. ಮದುವೆ ಆಗಬೇಕಾಗಿದ್ದಂಥ ಹುಡುಗಿ ಎದುರು ಮನೆಯ ಅಜ್ಜಿಯನ್ನ ಕುಕ್ಕರ್ನಲ್ಲಿ ಹೊಡೆದು ಸಾಯಿಸಿದ್ರು. ಅದು ಒಡವೆಗೋಸ್ಕರ ಇರಬೇಕು ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಆದರೆ ಸತ್ಯ ಬೇರೆನೇ ಇತ್ತು. ಅಜ್ಜಿ ತಾತ ಇಬ್ಬರೇ ಇರೋದು, ಮಕ್ಕಳು ಬೇರೆ ಕಡೆ ಅವರು ಬಿಸ್ನೆಸ್ ಅವರು ಆಚೆ ಇದ್ದಾರೆ. ಅಜ್ಜಿ ತಾತ ಇರೋದು, ತಾತನಿಗೆ ಅಂಗಡಿ ಇದೆ, ಅಂಗಡಿಯಲ್ಲಿ ಯಾವಾಗಲೂ ಇರ್ತಾರೆ. ಮಧ್ಯಾಹ್ನ 1 ಗಂಟೆಗೆ ಊಟಕ್ಕೆ ಬರೋದು. 12-12:30 ಸುಮಾರಲ್ಲಿ ಇದಾಗಿದೆ. ತಾತ 1 ಗಂಟೆಗೆ ಬಂದು ನೋಡಿದಾಗ ಅಜ್ಜಿ ರಕ್ತದಲ್ಲಿ ಮಲಗಿದ್ದಾರೆ. ಅವ್ರನ್ನ ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ಸ್ಥಳೀಯರೆಲ್ಲ ಸೇರಿ ಹಾಸ್ಪಿಟ್ಲಿಗೆ ಸೇರಿಸಿ ಇದಾಗಿದೆ. ಆಸ್ಪತ್ರೆಗೆ ಸೇರಿಸೋದಕ್ಕೆ ಆ ಹುಡುಗಿ ಪ್ರಿಯಾಂಕಾ ಕೂಡ ಹೋಗಿದ್ಲು. ಅಷ್ಟಕ್ಕೂ ಆ ಎರಡೂ ಕುಟುಂಬದವರು ದುಶ್ಮನ್ಗಳೇನೂ ಆಗಿರಲಿಲ್ಲ. ಆದರೆ ಸುಬ್ಬಮ್ಮನಿಗೆ ಮಾತ್ರ ಈ ಹುಡುಗಿ ಪ್ರಿಯಾಂಕಾ ಬಗ್ಗೆ ಒಳ್ಳೆ ಅಭಿಪ್ರಾಯ ಇರಲಿಲ್ಲ. ಅವಳು ಪದೇ ಪದೇ ಆಕೆಯ ಕ್ಯಾರೆಕ್ಟರ್ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾ ಇದ್ಲು. ಹಾಗಾಗಿ ಆ ಹುಡುಗಿಗೆ ಅಜ್ಜಿ ಮೇಲೆ ಇನ್ನೆಲ್ಲದ ಕೋಪ ಇತ್ತು. ಮೇಡಮ್, ಆ ಅಜ್ಜಿ ಬೈದ್ರಂತೆ, ಅದಕ್ಕೆ ಇವ್ರು ಹೊಡೆದವ್ರೆ. ಇದು ಇಲ್ಲ ಲಾಠಿ ಎತ್ಕೊಂಡ್ಬಿಟ್ಟು ಅದಕ್ಕೆ ತಲೆ ಓಪನ್ ಆಗ್ಬಿಟ್ಟೈತೆ. ಅದೇನಂತ ನಮಗೂ ಗೊತ್ತಿಲ್ಲ. ಅಜ್ಜಿ ಏನಕ್ಕಂತ ಏನೋ ಸುಮ್ಮನೆ ಕೋಪದ ಮೇಲೆ ಏನೋ ಬೈದವ್ರಂತೆ. ಇವ್ರು ತಡ್ಕೊಳಕ್ಕಾಗಿಲ್ಲ, ಅದಕ್ಕೆ ಹೊಡೆದವ್ರು ಮೇಡಮ್. ನಮ್ಮ ಮಗಳನ್ನೇ ಬೈತಾಯಿದ್ರು ಸರ್. 2 ತಿಂಗಳಿಂದ ಬೈತಾಯಿದ್ರು. ಅದಕ್ಕೆ ಏನು ಇದಕ್ಕೆ ಯಾರು ಅಡ್ಡಲ್ಲಿ ಹೋಗುವಾಗ ಬರೋವಾಗ ಎಲ್ಲ ಬೈತಾಯಿದ್ರು. ಅದಕ್ಕೆ ಈ ಹುಡುಗಿ ಏನೋ ಕೋಪ ಮಾಡ್ಕೊಂಡು ಇದು ಮಾಡಿದ್ದೆ ಸರ್, ತಪ್ಪಾಯ್ತು. ಮಗಳು ಕೋಪದ ಕೈಗೆ ಬುದ್ಧಿ ಕೊಟ್ಟು ಹಿಂಗೆ ಮಾಡಿಬಿಟ್ಟಿದ್ದಾಳೆ, ಅವಳನ್ನು ಕ್ಷಮಿಸಿ ಅಂತ ಈಗ ಈ ಹೆತ್ತವರು ಅತ್ಕೋತಾ ಇದ್ದಾರೆ. ಆದರೆ ಸುಬ್ಬಮ್ಮನ ಕುಟುಂಬದವರು ಸುಮ್ಮನಿರ್ತಾರಾ? ಅಷ್ಟಕ್ಕೂ ಪ್ರಿಯಾಂಕಾ ಅವತ್ತೇ ತನ್ನಿಂದ ಇಂಥ ತಪ್ಪಾಗಿ ಹೋಯ್ತು ಅಂದಿದ್ರೆ ಕಥೆ ಬೇರೆ ಆಗ್ತಾ ಇತ್ತೇನೋ. ಆದರೆ ಆಕೆ ಕೊಲೆ ಮಾಡೋ ಇರಾದೆಯಲ್ಲೇ ಅಜ್ಜಿಯ ಮನೆಗೆ ಹೋಗಿದ್ದಾಗಿ ಹೇಳಿದ್ದಾಳೆ. ಆಕೆಗೆ ಅದ್ಯಾರೋ ಉಪ್ಪು ಮತ್ತು ಸಕ್ಕರೆ ಮಿಶ್ರಿತ ನೀರನ್ನು ಕುಡಿದ್ರೆ BP ಶುಗರ್ ಇರೋರು ಅದು ಹೆಚ್ಚಾಗಿ ಸಾಯ್ತಾರೆ ಅಂದಿದ್ರಂತೆ. ಆ ರೀತಿ ಮಾಡಬೇಕು ಅಂತ ಅಜ್ಜಿ ಮನೆಗೆ ಹೋಗಿದ್ದ ಪ್ರಿಯಾಂಕಾ ಸುಬ್ಬಮ್ಮ ಅದನ್ನ ಕುಡಿಯದೇ ಇದ್ದಾಗ ಕೈಗೆ ಸಿಕ್ಕಂಥ ಕುಕ್ಕರು ಮುದ್ದೆ ಕೋಲನ್ನೆಲ್ಲ ತೆಗೆದು ಹೊಡೆದಿದ್ದಾಳೆ. ಕೊನೆಗೆ ಆಕೆ ಸತ್ಲು ಅಂದ್ಕೊಂಡು ಸಾಯಿಸಿದ್ದು ಯಾರೋ ಕಳ್ಳರು ಅಂತಾಗ್ಲಿ ಅಂತ ಕರಿಮಣಿ ಸರ ಕಿತ್ಕೊಂಡು ಹೋಗಿದ್ಲು. ಆಕೆ ಹೋಗೋದನ್ನ ಆ ಏರಿಯಾದ ಬಾಲಕನೊಬ್ಬ ನೋಡಿದ್ರಿಂದ ಪ್ರಿಯಾಂಕಾ ಸಿಕ್ಕಿಬಿದ್ಲು. ಮದುಮಗಳು ತನ್ನ ಕ್ಯಾರೆಕ್ಟರ್ ಬಗ್ಗೆ ಬೈದಂಥ ಅಜ್ಜಿಯ ಕಥೆ ಮುಗಿಸ್ಬೇಕು ಅಂತ ಹೋಗಿ ಜೈಲು ಪಾಲಾದಂಥ ಪ್ರಕರಣ ಹಿಂದೆಂದೂ ನಡೆದಿರ್ಲಿಕ್ಕಿಲ್ಲ. ಆ ಅಜ್ಜಿ ಯದ್ವಾ ತದ್ವಾ ಮಾತಾಡಿ ಪ್ರಿಯಾಂಕಾಳ ಮದುವೆ 2 ಬಾರಿ ತಪ್ಪಿತ್ತಂತೆ. ಈಗ ಅವಳೇ ಜೈಲಿಗೆ ಹೋಗಿ ಇನ್ನೊಂದು ಮದುವೆಯನ್ನು ತಪ್ಪೋ ಚಾನ್ಸ್ ಇದೆ. ಕೋಪದ ಕೈಗೆ ಬುದ್ಧಿ ಕೊಟ್ಟು ಇವಳು ಕೆಟ್ಲು. ಎಲುಬಿಲ್ಲದ ನಾಲಿಗೆ ಹೊರಳಿಸಿದ್ರಿಂದ ಈಗ ಮುದುಕಿ ಆಸ್ಪತ್ರೆ ಪಾಲಾಗೋ ಹಾಗಾಯ್ತು ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೇವೆ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.